हस्तयोः अर्घ्यं समर्पयामि पादारविन्दयोः पाद्योपादं समर्पयामि मुखारविन्दयोः आचमानीं समर्पयामि स्नपयामि शुद्धोदकस्नानां च करिष्ये ओम गंगे चायमने चैव गोदावरी सरस्वती नर्मदा सिंधु कावेरी जलेऽस्मिन् सन्निधिं कुरु शुद्धोदकस्नानीयं समर्पयामि शुद्धोदकस्नानानन्तरं वस्त्रार्थमख्यतां समर्पयामि आभरणार्थे अख्यतानीयं समर्पयामि अलङ्करणार्थे हरिद्रा कुङ्कुमचूर्णं समर्पयामि सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते हरिद्रा कुङ्कुमचूर्णं समर्पयामि नामार्चना पूजां च करिष्ये ओम विनायकान्मा विघ्नराजान्मा गौरीपुत्रान्मा गणेशकरान्मा स्कन्दज्ञान्मा व्यान्मा पूतान्मा दक्षान्मा वाणीव्रतान्मा शतान्मा सुकृत्रेन्मा श्रीमन् महागणपति देवताभ्यो नमो नमः दिव्या नामार्चन पूजानंतर दिव्य मंगला धूपमाग्रापयामि वनस्पतिरसोत्पन्ना नाना गंधाढ्यो गंधमुत्तमाम् आग्रह्य सर्वदेवानां धूपो हिंबदिगुष्यतां धूपमाग्रापयामि ओम नमो श्री सिद्धि विनायकाय सर्वकार्यं शीघ्रं कर्त्रे सर्वविघ्नं शमनाय सर्वजनाकर्षणाय श्री ओम नमः एकदन्ताद्महे वक्रतुण्डाय धीमहि तन्नो दन्ति प्रचोदयात् नमस्तेस्तु महामायं श्रीपीठे सुरपूजिते शङ्खचक्रगदास्ते महालक्ष्मी नमोस्तुते नमस्ते गरुडारूढे कोलासुरभयङ्करे सर्वपापहरे देवी महालक्ष्मी नमोस्तुते महादेवतुल्महे लोकमाताय धीमहि तन्नो गौरी प्रचोदयात् कर्पूर महामंगल नीराजनं संदर्शयामि रक्षान् धारयामि नमस्करोमि नमस्कृत्य ತೊಳೆಮ ಎಲ್ಲರೂ ಮಂಗಳಾರತಿ ತಗೊಳ್ಳಿ. ಎಲ್ಲರೂ ಕೂತ್ಕೊಳ್ಳಿ ಮಾ. ಇದೇನಿದು ಡಾಕ್ಟರ್ ಕಾಲ್ ಮಾಡ್ತಿದ್ದಾರೆ? ಹೇಳಿ ಡಾಕ್ಟರ್. ಗುಡ್ ಮಾರ್ನಿಂಗ್. ವೆರಿ ಹ್ಯಾಪಿ ಗಣೇಶ ಫೆಸ್ಟಿವಲ್ ಮಿಸ್ಟರ್ ಕರ್ಣ. ಏನು ಹಬ್ಬ ಜೋರ? ಹಬ್ಬ ಇಲ್ಲಿ ಡಾಕ್ಟರ್. ನಾನು ಬೆಳಗಾಮಲ್ಲಿದ್ದೀನಿ. ಯಾಕೆ? ನನ್ನ ವೈಫ್ ಕಂಡೀಷನ್ ನಿಮಗೆ ಗೊತ್ತಲ್ಲ ಡಾಕ್ಟರ್. ರೀಸೆಂಟಾಗಿ ತುಂಬ ಕ್ರಿಟಿಕಲ್ ಆಗೋಗಿತ್ತು. ನಮ್ಮ ಅರ್ಜುನ್ ಫ್ರೆಂಡ್ ಒಬ್ರು ಪರಿಮಳ ಅಂತ ಇಲ್ಲಿ ಬೆಳಗಾಮಲ್ಲಿದ್ದಾರೆ. ಫೇಮಸ್ ಸೈಕಿಯಾಟ್ರಿಸ್ಟ್. ಅವ್ರ ಥೆರಪಿ ಬೇಕೇ ಬೇಕು ಅಂದರು. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದೀನಿ. ಓ ಸಾರಿ, ಗೊತ್ತಿರಲಿಲ್ಲ. ನಾನು ನಿಮಗೆ ನಿನ್ನೆಯಿಂದ ಕಾಲ್ ಮಾಡ್ತಾನೇ ಇದ್ದೀನಿ, ಬಟ್ ನಿಮಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಹಾಂ, ಹಾಸ್ಪಿಟಲ್ ಸ್ವಲ್ಪ ರಿಮೋಟ್ ಏರಿಯಲ್ಲಿದೆ. ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಸಿಟಿಗೆ ಬಂದರೆ ಒಂಚೂರು ಸಿಗ್ನಲ್ ಸಿಗುತ್ತೆ. ವಿಷಯ ಏನು ಹೇಳಿ ಡಾಕ್ಟರ್? ಅದೇ ಜಾನಕಿ ನರ್ಸಿದ್ರಲ್ಲ. ಹಾಂ, ಆಕೆ ಬಗ್ಗೆ ಏನಾದ್ರು ಕ್ಲೂ ಸಿಕ್ತಾ? ದೊಡ್ಡ ಕ್ಲೂನೇ ಸಿಕ್ಕಿದೆ. ಆಕೆ ಇದ್ರಲ್ಲ ಆ ವಾರ್ಡಲ್ಲಿ, ನಮ್ಮ ಹೌಸ್ ಕೀಪಿಂಗ್ ನಂಜಮ್ಮ ಅವ್ರದ್ದು ಮೊಬೈಲ್ ಕೂಡ ಸಿಕ್ಕಿದೆ. ಓ ಹೌದು, ಅವತ್ತು ಅವ್ರ ಫೋನ್ ಹುಡುಕ್ತಾ ವಾರ್ಡಿಗೆ ಬಂದಿದ್ರು. ಈವನ್ ವಾಶ್ರೂಮ್ ಓಪನ್ ಮಾಡಿ ನರ್ಸ್ ತಪ್ಪಿಸ್ಕೊಂಡಿರೋ ವಿಷಯನ ಅವರೇ ನನ್ಗೆ ಹೇಳಿದ್ದು. ಅವ್ರ ಫೋನ್ ಅಲ್ಲೇ ಇತ್ತಾ? ಆ ನರ್ಸ್ ತುಂಬಾ ಚಾಲಾಕಿ ಇದ್ದಾರೆ ಮಿಸ್ಟರ್ ಕರ್ಣ. ನಂಜಮ್ಮನ್ ಫೋನ್ ಏನೋ ಸಿಕ್ಕಿದೆ. ಯಾವುದೋ ಒಂದು ನಂಬರ್ಗೆ ತುಂಬಾ ಸಲ ಕಾಲ್ ಮಾಡಕ್ ಟ್ರೈ ಮಾಡಿದ್ದಾರೆ. ಒಂದ್ 2-3 ಸಲ ಮಾತು ಕೂಡ ಆಡಿದ್ದಾರೆ. ಅದ್ ಯಾರ ನಂಬರು ಏನು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಅದು ಆಕೆ ತಾಯಿ ನಂಬರು. ನಿಜನಾ? ಅದು ಅವ್ರ ತಾಯಿದೇನಾ? ಎಸ್ ಮಿಸ್ಟರ್ ಕರ್ಣ, ನಾನೇ ಫೋನ್ ಮಾಡಿ ವಿಚಾರಿಸಿದ್ನಲ್ಲ, ಆಕೆನೇ ಮಾತಾಡಿದ್ದಾರೆ. ಒಳ್ಳೆ ಕ್ಲೂನೇ ಸಿಕ್ಕಿದೆ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಈಗಲೇ ಅವ್ರ ನಂಬರ್ ನನಗೆ ಶೇರ್ ಮಾಡಿ. ಶೋರ್ ಕರ್ಣ ಅವರೇ, ಆಲ್ರೆಡಿ ಈ ನಂಬರ್ನ ಪೊಲೀಸರಿಗೆ ಫಾರ್ವರ್ಡ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ. ಪ್ರಾಬಬ್ಲಿ ಅವರು ಇಷ್ಟೊತ್ತಿಗಾಗಲೇ ಅವರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಗುಡ್, ಒಳ್ಳೆ ಇಂಪ್ರೂವ್ಮೆಂಟ್. ಗಣೇಶ ಹಬ್ಬದ ದಿನ ಒಳ್ಳೆ ಸುದ್ದಿನೇ ಕೊಟ್ಟಿದ್ದೀರಾ. ವಿಶ್ ಯು ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಗಣೇಶ, ಆ ನರ್ಸ್ ತಾಯಿಂದಾದ್ರೂ ನಮ್ಮ ಅದಕ್ಕೆ ಮಗು ಕ್ಲೂ ಸಿಗೋ ಹಾಗಾದ್ರೆ ಸಾಕಪ್ಪ. ಶ್ರೀಮನ್ ಶ್ರೀ ವರಮಹಾಗಣಪತಿ ದೇವರ ಪೂಜಾ ಸಂದರ್ಭದಲ್ಲಿ ಶಮಂತಕಾಮಣಿ ಆ ಒಂದು ಕಥೆಯಲ್ಲಿ ಕೃಷ್ಣನಾಗಿ
ಪರಮಾತ್ಮ ಜನಿಸಿದಾಗ ಪರಮಾತ್ಮ ಸಂಕಷ್ಟಹರ ಮಹಾಗಣಪತಿ ಪೂಜೆ ಮಾಡಿದ್ದೇ ಹೋಗಿದ್ದಕ್ಕೆ ಅವರಿಗೆ ಒಂದು ಕಷ್ಟ ಉಂಟಾಗುತ್ತೆ. ಶಮಂತಕಮಣಿಯನ್ನ ಪರಮಾತ್ಮನೇ ಕದ್ದಿದ್ದು ಅಂತೇಳಿ ಅವ್ರ ಮೇಲೆ ಒಂದು ಅಪವಾದ ಉಂಟಾಗುತ್ತೆ. ಯಾವ ರೀತಿಯಾಗಿತ್ತು ಅಂತಂದ್ರೆ, ಹಿಂದೆ ಮಹಾರಾಜರೊಬ್ಬರು ಅಘೋರವಾದಂಥ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆ ತಪಸ್ಸಿಗೆ ಮೆಚ್ಚಿದಂಥ ಸೂರ್ಯನಾರಾಯಣ ಸ್ವಾಮಿಯವರು ಅವರಿಗೆ ಒಂದು ಮಣಿಯನ್ನು ಕೊಡ್ತಾರೆ ವರವಾಗಿ. ಆ ಮಣಿಯನ್ನು ತಗೊಂಡು ಶ್ರೀಕೃಷ್ಣ ಪರಮಾತ್ಮ ಇರ್ತಕ್ಕಂಥ ದ್ವಾರಕೆಗೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಆ ಮಣಿಯನ್ನು ಕೇಳ್ಬೋದು ಅಂತ ಅವ್ರ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಮಹಾರಾಜ ಏನು ಮಾಡ್ತಾರೆ, ತನ್ನ ತಮ್ಮನಿಗೆ ಸಹೋದರನಿಗೆ ಆ ಮಣಿಯನ್ನು ಕೊಡ್ತಾರೆ. ಆ ಮಣಿಯನ್ನು ಧರಿಸಿ ಆ ಮಹಾರಾಜನ ಸಹೋದರ ಏನು ಮಾಡ್ತಾನೆ, ಕಾಡಿಗೆ ಬೇಟೆಗಾಗಿ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಸಿಂಹವೊಂದು ಬಂದು ಅವರನ್ನು ಸಂಹಾರ ಮಾಡುತ್ತೆ. ಮತ್ತೆ ಆ ಸಿಂಹ ಏನು ಮಾಡುತ್ತೆ, ಆ ಮಣಿಯನ್ನು ತಗೊಂಡೋಗಿ ಗುಹೆಯಲ್ಲಿ ಇಟ್ಕೊಂಡಿರುತ್ತೆ. ಅಲ್ಲಿ ಜಾಂಬು ಅಂತ ಏನು ಮಾಡ್ತಾನೆ, ಆ ಸಿಂಹವನ್ನು ಸಂಹಾರವನ್ನು ಮಾಡಿ ಆ ಮಣಿಯನ್ನು ತಗೊಂಬಂದು ಅವ್ರ ಮಗಳ ಹತ್ರ ಕೊಟ್ಟಿರ್ತಾರೆ. ಆ ಮಣಿಯನ್ನ ತೊಟ್ಟಿಲಿಗೆ ಕಟ್ಟಿರ್ತಾರೆ. ಅಲ್ಲೇನಾಗುತ್ತೆ, ಶ್ರೀಕೃಷ್ಣ ಪರಮಾತ್ಮರು ನಿಂದನೆಯನ್ನು ಹೊತ್ಕೊಂಡು ಆ ಮಣಿಯನ್ನು ಹುಡುಕೊಂಡು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದಾಗ ಏನಾಗಿರುತ್ತೆ, ಅಲ್ಲಿ ಸಂಹಾರವಾಗಿರ್ತಕ್ಕಂಥ ಮಹಾರಾಜನ ಸಹೋದರನ ಗುರುತು ಸಿಗುತ್ತೆ. ಆ ಗುರುತನ್ನ ಹಿಡ್ಕೊಂಡು ಗುಹೆ ಹತ್ರ ಹೋಗ್ತಾರೆ. ಅಲ್ಲಿ ಮಣಿಯನ್ನ ನೋಡ್ತಾರೆ. ಅಲ್ಲಿ ಶಮಂತಕ ಮಣಿಯನ್ನ ನೋಡಿದಾಗ ಅದನ್ನ ತಗೊಳಕ್ ಹೋದಾಗ ಅಲ್ಲಿರ್ತಕ್ಕಂಥ ಜಾಂಬುವತಿಯನ್ನ ಆ ಮಗಳೇನ್ ಮಾಡ್ತಾಳೆ, ಈ ಮಣಿಯನ್ನ ತಗೊಂಡು ನೀವು ಹೊರಟ್ಬಿಡಿ, ನಮ್ಮ ತಂದೆಯವರು ಇದ್ರೆ ಆ ಮಣಿಯನ್ನು ನನಗೆ ಕೊಡಲ್ಲ ಅಂತ ಹೇಳ್ತಾಳೆ. ಆಗ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾರೆ, ಆಗ ಪಾಂಚಜನ್ಯ ತಗೊಂಡು ಊದಿ ಶಬ್ದವನ್ನು ಮಾಡ್ತಾರೆ. ಆಗ ಜಾಂಬು ಅಂತ ನಿದ್ದೆಯಿಂದ ಎದ್ದೇಳ್ತಾನೆ. ಅವರಿಬ್ಬರಿಗೂ 21 ದಿನಗಳ ಕಾಲ ಘೋರವಾದಂತಹ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಆಗ ಜಾಂಬುವಂತ ಅಪಜಯವಾಗ್ತಾನೆ. ನಂತರ ಪರಮಾತ್ಮ ನಿಜ ರೂಪವನ್ನು ತೋರಿಸಿದಾಗ ಆಗ ನಮಸ್ಕಾರವನ್ನ ಮಾಡಿ ಪರಮಾತ್ಮನಿಗೆ ಮಗಳನ್ನ ಮಣಿಯನ್ನ ಎರಡನ್ನೂ ಕೂಡ ಪಡ್ಕೊಂಡು ಪರಮಾತ್ಮ ಸ್ವಸ್ಥಾನಕ್ಕೆ ಬರ್ತಾರೆ ಎಂಬಲ್ಲಿಗೆ ಶಮಂತಕ ಮಣಿ ಕತೆ ಸಂಪೂರ್ಣವಾಗುತ್ತದೆ. ಬೋಲೋ ಮಹಾಗಣಪತಿ ಭಗವಾನಿಕಿ ಜೈ. ಗಣೇಶ, ಕಳೆದ ವರ್ಷ ನನಗಂಟಿದ ಕಳಂಕನ ಈ ವರ್ಷ ದೂರ ಆಗೋ ಹಾಗೆ ಮಾಡಪ್ಪ. ನಾನು ಮಾಡ್ತಿರೋ ಈ ಮೌನ ವ್ರತದಿಂದ ಪೂಜಾ ಮತ್ತೆ ಅಶ್ವಿನ್ಗೆ ಮತ್ತೊಂದು ಸಂತಾನ ಭಾಗ್ಯ ನೀಡಿ ಮಕ್ಕಳಿಲ್ಲದ ಅವ್ರ ಕೊರತೆನ ನೀಗ್ಸು ತಂದೆ. ಜೋಯಿಶ್ರೇ, ತುಂಬಾ ಚೆನ್ನಾಗಿ ಪೂಜೆನ ನಡೆಸ್ಕೊಡ್ರಿ. ಎಲ್ರೂ ಮನ್ಸ್ಗೂ ತುಂಬಾ ಸಮಾಧಾನ ಆಯ್ತು. ಒಂದ್ ನಿಮಿಷ, ಇದರಲ್ಲಿ ಜಾತಕ ಇದೆ, ಎರಡು ಹೊಂದುತ್ತ ಅಂತ ನೋಡ್ಬಿಟ್ಟು ಹೇಳ್ತೀರಾ? ಸರಿ ತಾಯಿ.